ಈ ಕೋಲಾರಕ್ಕೆ ಬಂದಾಗ ಬರಬೇಕು ಅಂತ ನಾನು ಬಯಸ್ತಾನಲ್ಲ. ನಾನು ಇಲ್ಲಿಗೆ ಒಂದು ಸಾರಿ ಬಂದು ನಾನು ಇಲ್ಲೇ ವಾತಾವರಣಕ್ಕೆ ನಾನು ಹೆದರ್ಲಿಲ್ಲ. ನಾಗರಾಜಪ್ಪ ಅನ್ನೋ ಒಬ್ಬ ವ್ಯಕ್ತಿಗೆ ಎದುರಿ ನಾನು ಅವಾಗ ಹೋಗ್ಬೇಕಾಯ್ತು. ನನಗೆ ಇಲಾಖೆ ಬಗ್ಗೆ ಉದ್ದಾಳಾಗಲ ಗೊತ್ತಿರಲಿಲ್ಲ, ಕೆಲಸ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆದರೆ ನನ್ನ ಮೇಲಧಿಕಾರಿಗಳು ನಮ್ಮನ್ನು ಸರಿಯಾಗಿ ಅವರು ಸಲಹೆ ಸೂಚನೆ ಕೊಡೋದಾಗಲಿ ಧೈರ್ಯ ಕೊಡೋದಾಗಲಿ ಮಾಡಲಿಲ್ಲ. ಅವರು ಭಯಭೀತನಾಗಿ ಮಾಡಿಬಿಟ್ರು. ನನ್ನ ಸಂಪತ್ತು ಗೊತ್ತು ಚೆನ್ನಾಗಿ. ಕೊನೆ ಲಾಸ್ಟ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಎಂಥ ದಿನಗಳಿದ್ದು ಅಂತ ಸಂಪತ್ತು ಗೊತ್ತು. ಸೊ ಆಗ ನನಗೆ ರಾಜಣ್ಣ ಅವ್ರ ಪರಿಚಯ ಆಯಿತು. ಅದಾಗಿ ನಾನು ಟ್ರಾನ್ಸ್ಫರ್ ಮಾಡಿಸ್ಕಿದ್ದೆ. ನನ್ನ ಪಾಡಿಂದ ನಾನು ಹೋದೆ. ಅಲ್ಲೇನೋ ನಿಮ್ಮದೇ 4-5 ವರ್ಷ ಅಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಮತ್ತೆ ನನಗೆ ಇದು ರಿಣಾನ್ ಬಂದ ಇದೆ. ಇಲ್ಲಿ ಈ ನಮ್ಮ ಮುಳುಬಾಗ್ಲ ಅಂಡರ್ ಸೆಕ್ರೆಟರಿ ಸಾಹೇಬ್ ನಾಗರಾಜ್ ಸರ್ ಅಂತಿದ್ದಾರೆ. ನನಗೂ ಅವ್ರಿಗೂ ಈ ಇಲಾಖೆ ಮರ್ಜಾಗಂತ ಸಂದರ್ಭದಲ್ಲಿ ತುಂಬಾ ಆತ್ಮೀಯತೆ ಬೆಳೆದಿತ್ತು. ಅವಾಗ ಅವರು ನನ್ನನ್ನು ಒಂದ್ಸರಿ ನಾವು ಪ್ರಮೋಷನ್ಗೆ ಅಂತ ಓಡಾಡ್ತಿದ್ವಿ. ಆಗ ನನ್ನ ಕರೆದು ಚೇಂಬರ್ ಕೂರಿಸ್ಕೊಂಡು, ಸಾಹೇಬ್ರೆ ನಿಮಗೊಂದು ಸಲಹೆ ಕೊಡ್ತೀನಿ, ದಯಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಕೆಪಾಸಿಟಿ ಇದೆ, ನೀವು ಹೋಗಿ ಅಂತ. ಏನೋ ನೀವು ಕೋಲಾರಕ್ಕೆ JD ಆಗಿ ಹೋಗಿ, ಅಲ್ಲಿ ಯಾರೂ ಇಲ್ಲ ಅಂಥೇಳಿ ನನಗೆ ಅಯ್ಯೋ ಬೇಡಪ್ಪ ಸ್ವಾಮಿ, ಕೋಲಾರಕ್ಕೆ ಸವಾಸ ಬೇಡ, ನಾನು ಆಗಲೇ ಬಿಟ್ಟು ಹೊಡ್ ಬಂದಿನಿ, ನಾನು ಕೋಲಾರಕ್ಕೆ ಇನ್ನೊಂದ್ಸರಿ ಹೆಜ್ಜೆ ಇಡಬಾರ್ದು ಅಂತೇಳಿ ನಾನು ಬಂದಿನಿ. ಆದ್ರೆ ಮತ್ತೆ ನೀವು ಹೇಳ್ತೀರ ನಾನು ಹೋಗಲ್ಲ. ಆಮೇಲೆ ನಕ್ಬಿಟ್ಟು ಟೀ ತರಿಸಿದ್ರು, ಟೀ ಕುಡಿದ್ವಿ. ಮತ್ತೊಂದು 5 ನಿಮಿಷ ಬಿಟ್ಟು ನೀವು ಹೋಗಿ, ನಿಮಗೆ ಕೆಪಾಸಿಟಿ ಇದೆ, ನೀವು ಮಾಡ್ತೀರಿ, ನೀವು ಅಲ್ಲಿಗೆ ಹೋಗಿ ನೀವೇನು IFS ಕೊಡಬೇಡಿ, ಚಾರ್ಜ್ ಹಾಕ್ಸ್ಕೊಡ್ತೀವಿ ಏನೆಲ್ಲ ಹೇಳಿದ್ರು. ಬೇಡ ಹೋಗ್ಲಿ ಅಂತೇಳಿ ನನ್ನ ಪಾಡಿನ ಮಾಡ್ಬೋದು. ಅಲ್ಲಿಂದ ಸತ 1.5 ತಿಂಗಳು ನಾನು ಅಂತ ನಡೀತು. ನನಗೂ ಅವ್ರಿಗೂ ತೇಸಾರಿ ಬಂದಾಗೆಲ್ಲ ಅದೇ ಮಾತು. ಆಮೇಲೆ ನಾನು ಒಂದ್ಸರಿ ಯೋಚನೆ ಮಾಡಿದೆ, ಇಷ್ಟೆಲ್ಲ ಇವ್ರು ಹೇಳ್ತಾರೆ, ಅಲ್ಲೆಲ್ಲ ಇರೋದು ನನ್ನ ಸಹೋದರ ಬಾಂಧವರು ಹೆಚ್ಚಿನದಾಗಿರೋದು, ಎಲ್ಲ ಲೀಡರ್ಸ್ ಅವರೇ, ಯಾಕೆ ಹೋಗ್ಬಾರ್ದು, ನೋಡೋಣ ಏನಾಗುತ್ತೆ. ನನಗೆ ಅಷ್ಟೊಂದು ಇಲಾಖೆ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಯಾಕೆ ಹೋಗ್ಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿದೆ. ಆವಾಗ ದುರ್ಗಾಪ್ರಸಾದ್ ಅಂತ ಹೇಳಿ ಶ್ರೀರಾಮುಲು ಸಾಹೇಬ್ ಮಿನಿಸ್ಟರ್ ಇದ್ರು. ದುರ್ಗಾಪ್ರಸಾದ್ ಅವ್ರ ಪರ್ಸನಲ್ ಸೆಕ್ರೆಟರಿ, ಅವರು PA ಆಗಿದ್ರು. ಅವ್ರು OSD. ನನಗೆ ಒಂದು ಮಾತು ಹೇಳಿದ್ರು, ಅವ್ರು ಆರ್ಡರ್ ಕೊಡುವಾಗ ಕೈಯಾಗ ಆರ್ಡರ್ ಕೊಟ್ಬಿಟ್ಟು, ನೀವು 2 ತಿಂಗಳು ಕೆಲಸ ಮಾಡಿ ಬಂದ್ಬಿಡಿ ಸಾಕು, ನೀವು ಗೆದ್ದಂಗೆ, ನೀವು ಅಲ್ಲಿ ಗೆದ್ದು ಬಂದಂಗೆ ಅಂದ್ರೆ. ಸರಿ ಸರ್ ಆಯ್ತು, ನಿಮ್ಮ ಸವಾಲನ್ನು ನಾನು ಸ್ವೀಕರಿಸ್ತೀನಿ, ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಆರ್ಡರ್ ತಗೊಂಡು ಬರೋಂಥ ಸಂದರ್ಭ. ಅದಕ್ಕಿಂತ ಮೊದಲು ಇನ್ನ ಒಂದು ವಿಶೇಷವಾದ ಘಟನೆಗಳು ಹೇಳ್ಬೇಕು. ನಾನು ಕೋಲಾರಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ಅಲ್ಲಿ ಒಬ್ಬ ವ್ಯಕ್ತಿ ನಾನು ಕನ್ಸಲ್ಟ್ ಮಾಡಬೇಕು. ಅವರು ನನಗೇನಾದ್ರು ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿ ಆಯ್ತು ಬನ್ನಿ ಅಂದ್ರೆ ಹೋಗೋಣ, ಇಲ್ಲಾಂದ್ರೆ ಬೇಡವೇ ಬೇಡ ಹೋಗೋದು ಅಂತೇಳಿ ಡಿಸೈಡ್ ಮಾಡೋದು. ಯಾರು? ನಮ್ಮ ರಾಜಣ್ಣ. ಇಡೀ ರಾಜ್ಯನೇ ಭಯ ಪಡುತ್ತೆ. ನನಗೇನು ಭಯ ಇರಲಿಲ್ಲ, ಬಟ್ ಅವ್ರ ಸಲಹೆ ಬೇಕಾಗಿತ್ತು, ಅವ್ರ ಸೂಚನೆ ಬೇಕಾಗಿತ್ತು. ಯಾಕಂದ್ರೆ ನಾವು ಸರಿ ಇದೀವಿ ಅಂತ ನನ್ನ ಮನಸ್ಸಿಗಿತ್ತು. ಆದ್ರೂ ಕೂಡ ನನಗೊಂದು ಬೇಕಲ್ಲ ಸಪೋರ್ಟ್. ಅವರು ಕೇಳಿದೆ, ಅಣ್ಣ ಹಿಂಗಿದೆ, ನೀನು ಹೂ ಅಂದ್ರೆ ಬರ್ತೀನಿ, ನೀನು ಆಶೀರ್ವಾದಿಸಿದ್ ಬರ್ತೀನಿ, ನಾವು ಬರೋಲ್ಲ ಅಲ್ಲ. ಅವರು ಪಾಪ ಒಂದೇ ಮಾತಲ್ಲಿ ಹೇಳಿದ್ರೆ, ಬನ್ನಿ ಸರ್ ನಾವಿದ್ದೀವಿ, ನೀವು ಬಂದು ಕೆಲಸ ಮಾಡಿ, ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿವರೆಗೂ ನನ್ನ ಜೊತೆಗಿದ್ದಾರೆ. ಸ್ನೇಹಿತರೆ, ನಾನು ಕೋಲಾರಕ್ಕೆ ಬಂದು ರಿಪೋರ್ಟ್ ಮಾಡ್ಕೊಂಡಾಗ ಇಲ್ಲಿ ಬಂದು ಫಸ್ಟ್ ಇಲ್ಲಿ ರಿಪೋರ್ಟ್ ಮಾಡ್ಕೊಂಡು ಆಮೇಲೆ JD ಆಫೀಸ್ಗೆ ಹೋದೆ. ಅಲ್ಲಿ ಹೋದಾಗ ನನಗೆ ಸೋಮು ಅಂತ ಹೇಳಿ ನಮಗೆಲ್ಲ ಗೊತ್ತು. ನಮ್ಮ ಸೋಮು ಆತನೇ ನನ್ನನ್ನು ಕರ್ಕೊಂಡ್ಬಂದು ಇಲ್ಲಿಂದ ನನ್ನ ಸೀದಾ ಕುರುಡುಮಲೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ನನಗೆ ವಿಶೇಷವಾದ ಪೂಜೆ ಮಾಡಿಸಿ ಕರ್ಕೊಂಬಂದು ಇಲ್ಲಿ ಬಿಟ್ಟು, ಸರ್ ನಾನು ಇರೋದಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ನಿಮ್ಮ ಜೊತೆಗಿದ್ರೆ ನಿಮಗೆ ಬೇರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಮಾಡ್ಕೊಂಡು ಅಲ್ಲಿಂದ ನಾನು ಕೆಲಸ. ಆಮೇಲೆ ನಾನು ಇಲ್ಲಿ ಶುರು ಮಾಡಿದ್ಮೇಲೆ ನನಗೆ ಸುಮಾರು ಜನ ಅಂಬೇಡ್ಕರ್ ಅಷ್ಟು ಮತ್ತು ನಚಿಕೇತರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ರು. ನಾನು ಅಲ್ಲಿ ಓದಿದ್ದೆ. ಸರಿ ನೋಡ್ಬೇಕು ಆ ಹಾಸ್ಟೆಲ್ ಅಂತೇಳಿ ಒಂದು 2-3 ದಿವಸದಾಗ ನಾನು ನಚಿಕೇತರ ಹತ್ರ ಹೋದೆ. ರಿಪೇರಿ ಆಗ್ತಾ ಇತ್ತು. ಅಲ್ಲಿ ಹೋಗಿ ಕೆಲವು ರಿಪೇರಿ ನೋಡಿ ನನಗೆ ತೃಪ್ತಿ ಆಗಲಿಲ್ಲ. ಜೂನಿಯರ್ ಇಂಜಿನಿಯರ್ ನಾಗರಾಜ್ ಅವರಿಗೆ ನಾನು ಬೈದ್ಬಿಟ್ಟೆ, ಚೆನ್ನಾಗೇ ಬೈದ್ಬಿಟ್ಟೆ. ಅದಾದ್ಮೇಲೆ ಅಂಬೇಡ್ಕರ್ ಹಾಸ್ಟೆಲ್ ನೋಡ್ಬೇಕು ಅಂತೇಳಿ ನಾನು ಭಾಳ ಕುತೂಹಲದಿಂದ ಹೋದ್ರೆ ಅದು ಬಹಳ ಗಲೀಜಿತ್ತು, ನನಗೆ ಹೇಳೋಕ್ಕಾಗ್ತಿಲ್ಲ. ಅವಾಗ ಅಷ್ಟೊತ್ತಿಗಾಗಲೇ ಒಂದು 15 ದಿವಸ ಆಗಿತ್ತು. ಅದ್ರ ನಂತರದಲ್ಲಿ ಒಂದು 2 ತಿಂಗಳು 3 ತಿಂಗಳಾದ್ಮೇಲೆ ನಮ್ಮ ಮುಖಂಡರನ್ನ DPS ಮುನ್ರಾಜ್ ಇರ್ಬೋದು, ವಿಜಯಣ್ಣ ಇರ್ಬೋದು,
ಆಮೇಲೆ ಚಲಪತಿ ಅವ್ರು ಇರ್ಬೋದು, ಆಮೇಲೆ ಇನ್ನೂ ಯಾರು 4 ಜನ ಒಟ್ಟಿಗೆ ಕರ್ಕೊಂಡು ನಾನು ಅವ್ರಿಗೆ ಹೇಳಿದೆ. ಅದೇ ಮಾತು ವಿಜಯಣ್ಣವ್ರ ಮೇಲೆ ನಿಂತ್ಕೊಂಡಿದ್ರು, ಈ ವಾಸ್ಟ್ ನೋಡಿಬಿಟ್ಟು ನೀವು ಹೆಂಗಿದ್ರಿ ಅಂತ ಹೇಳುತ್ತೆ ಅಂತ ಒಂದೇ ಮಾತು. ಬೇಜಾರು ಮಾಡ್ಕೊಳ್ಳಿಲ್ಲ, ಮೊನ್ನೆ ಇದ್ದಲ್ಲ ನೀನು, ಈ ವಾಸ್ಟ್ ನೋಡಿದ್ರೆ ನೀವು ಹೆಂಗಿದ್ರಿ ಅಂತ ತಿಳಿಯುತ್ತೆ ಅಂದೆ. ಬೇಜಾರು ಮಾಡ್ಕೊಂಡ್ರು ವಿಜಯಣ್ಣ. ಹೌದು ಸರ್, ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ ಯಾರೂ ಹೇಳಲಿಲ್ಲ. ಹಾಗೆ ಅದರ ನಂತರದಲ್ಲಿ ಏನಾದರೂ ಮಾಡಿದ್ರು ಡೆಮಾಲಿಷನ್ ಮಾಡಿ ಬಿಲ್ಡಿಂಗ್ ಕಟ್ಟಬೇಕು ಹೊಸದಾಗಿ ಒಂದು